ಒಂದು ಇಬ್ಬರು ಮೂರು ಪ್ರಶ್ನೆ ಹಾಕಿದ್ರು ಹೈಟ್ ಬಗ್ಗೆ, ಎಷ್ಟು ಹೈಟ್ ಇರಬೇಕು ಮಿನಿಮಮ್ಮು ರೂಲ್ಸ್ ಪ್ರಕಾರ ಅಂತ ಹೇಳಿದರು. ಯಾವುದೇ ಗಾಡಿ ಆಗಲಿ ನೆಲದಿಂದ ಟಯರು ಡಮಾರು. ನಮ್ಮ ಟಯರು ಹೆಂಗೆ ಹೊಡೆದೋಗೈತೆ. ನಿಮ್ಮ ಹೆಸರು? ಗುದೇಶ್ ಅಂತನಾ? ಹಗ್ಗ ತರ್ಪಲ್ ಎಷ್ಟು ಬೇಕಾಗುತ್ತೆ, ಸ್ವಲ್ಪ ಹಗ್ಗ ತರ್ಪಲ್ ಬಗ್ಗೆ ಹೇಳಿ ಅಂತ ಹೇಳಿದರೆ, ನಮ್ಮ ಗಾಡಿ ಬಂದ್ಬಿಟ್ಟು ಇಲ್ಲಿಂದ ಅಲ್ಲಿಗೆ 26 ಅಡಿ ಉದ್ದ. ಏನು ಮಾಡೋದ ಒಂದು ಗೊತ್ತಾಗಲ್ಲ. ಹಗ್ಗ ಎಳ್ಕೊಂಬಿಟ್ರೆ ಸಾಕು. ಡಿಸ್ಕ್ ಇದು ಯಾವುದೋ ಒಂದು ಲೈಟಾಗಿ ಕ್ರಾಕ್ಬಿಟ್ಟೆ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲಿದ್ದೀವಪ್ಪ ಅಂದರೆ ಇವಾಗ ಹಾವೇರಿಲಿದ್ದೀನಿ. ನಿನ್ನೆ ಬಂದೆ, ಸಂಗೂರು ಖಾಲಿ ಆಗಿದ್ದು ರಾತ್ರಿ ಸಂಜೆ ಒಂದು 5-6 ಗಂಟೆ ಆಯಿತು. ಅವೆಲ್ಲ ಜಾಸ್ತಿ ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಸ್ವಲ್ಪ ಇಕ್ಕಟ್ಟಿತ್ತಲ್ಲ, ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಖಾಲಿ ಮಾಡ್ಕೊಬಂದು ಹಾವೇರಿಲಿ ಆಲ್ಟ್ ಆಗಿದ್ದೆ. ಲೋಡು ಹೇಳಿದ್ದಾರೆ, ಲೋಡ್ಗೆ ಹೋಗ್ಬೇಕು ಇವಾಗ. ಲೋಡು ಏನು ನೋಡಪ್ಪ ಅಂದರೆ ಜೋಳ. ಇಲ್ಲಿಂದ ಫಸ್ಟು ನಾನು ಹಿರೇಕೆರೂರಿಗೆ ಹೋಗ್ಬೇಕು ಇವಾಗ. ಹಿರೇಕೆರೂರಿಂದ ಲೋಡ್ ಅಂತೆ ಮೆಕ್ಕೆಜೋಳ. ಎಲ್ಲಿಗೆ ಅನ್ನೋದು ಗೊತ್ತಿಲ್ಲ. ಬನ್ನಿ ಇವಾಗ ನಮ್ಮ ಲಾಗ್ ಸ್ಟಾರ್ಟ್ ಮಾಡೋಣ. ಹಿರೇಕೆರೂರಿಗೆ ಹೋಗೋಣ ಫಸ್ಟ್. ಇವಾಗ ಇಲ್ಲಿಂದ ಹಿರೇಕೆರೂರಿಗೆ ಯಾವುದೋ ಊರ ಹೆಸರು ಹೇಳಿದ್ರಪ್ಪ. ಊರಾಗಿ ಹಂಸಭಾವಿ ಆಗಿ ಹಿರೇಕೆರೂರು ಹೋಗ್ಬೇಕಂತೆ. 47 ಕಿಲೋಮೀಟರ್ ಇದೆ ಇಲ್ಲಿಂದ. ಹಿರೇಕೆರೂರು ಹೋಗಿ ಲೋಡ್ ಮಾಡಿಸ್ಬೇಕು. ಗೋಡೌನಿಂದ ಅಂತೆ ಲೋಡಿಂಗು. ಈಗ ಹೋಗೋಣ. ಅದಕ್ಕೆ ಮಲಗಿದ್ದು ಇಲ್ಲೇ ಹಾವೇರಿಯಲ್ಲೇ ಬಂದು ಮಲಗಿದ್ದೆ. ಟೈಮ್ ಬಂದ್ಬಿಟ್ಟು 5 ಗಂಟೆಗೆ ಅಲಾರಾಮ್ ಇಕ್ಕಿ ಮಲಗಿದ್ದೆ. 5 ಗಂಟೆಗೆ ಎದ್ದು ಹೋಗೋಣ ಅಂತೇಳಿ 5 ಗಂಟೆ ಆಯಿತು, ಎದ್ದಿದ್ದೀನಿ. ಹೊರಡ್ಬೇಕು ನೋಡಿ. ಹಾವೇರಿ ಟೌನಲ್ಲಿದ್ದೀನಿ ಈಗ. ಬಸ್ ಸ್ಟ್ಯಾಂಡ್ ಹತ್ರ APMC ಮಾರ್ಕೆಟ್ ಹತ್ರ ತಗೊಂಡು ಮಲಗಿದ್ದೆ. ಇದೆಲ್ಲ ಹಾವೇರಿ. ಓಕೆ, ಅಲ್ಲಿ ಹೋಗಿ ನೋಡೋಣ. ಸ್ನೇಹಿತರೆ, ಹಿರೇಕೆರೂರಿಗೆ ಬಂದಿದ್ದೀನಿ ನೋಡಿ. ಇದು ಹಿರೇಕೆರೂರು. ಇನ್ನೆಲ್ಲ ಮುಂದೆ ಹೋಗ್ಬೇಕಂತ ಅಡ್ರೆಸ್ಸು ಎಲ್ಲಿ ಅಂತ ಗೊತ್ತಿಲ್ಲ. ಮುಂದೆ ಎಲ್ಲರೂ ಹೋಗಿ ನಿಲ್ಸ್ಕೊಳ್ಳೋಣ. ಟೈಮು 7 ಗಂಟೆ ಕರೆಕ್ಟಾಗಿ ಪ್ಲ್ಯಾನ್ ಇಕ್ಕೊಂಡು ಬಂದಂಗೆ 7 ಗಂಟೆಗೆ ಬಂದಿದ್ದೀನಿ. ಲಾಸ್ಟ್ ಟೈಮ್ ಒಂದು ಸಲ ಬಂದು ಲೋಡ್ ಮಾಡ್ಕೊಂಡು ಹೋಗಿದ್ದೆ ಇಲ್ಲಿ, ಹಂಗಾಗಿ ನೆನಪೈತೆ ನೋಡಿ. ಆರ್ಚ್ ಒಳಗಾಸಿ ಏನು ಹಂಸು ಆರ್ಚ್ ಒಳಗಾಸಿ ಹೋಗಿ ಲೋಡ್ ಮಾಡಿದ್ದೆ. ಹಂಗಾಗಿ ಅದೇ ಇದರಲ್ಲಿ ಹೋಗ್ತಾ ಇದ್ದೀನಿ. ಬರ್ರಿ, ಇದು ಆರ್ಚ್ ನೋಡ್ತಿರ್ಬೋದು, ಶ್ರೀ ದುರ್ಗಾದೇವಿ ಮಹಾದ್ವಾರ. ಟೀ ಅಂಗಡಿಗಳೆಲ್ಲ ಇದ್ದಾವೆ ಇಲ್ಲಿ. ಇದು ಒಂದು ರೋಡ್ ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಇದು ನೋಡಿ ದುರ್ಗಾದೇವಿ ಮಹಾದ್ವಾರ. ದೇವಿ ಇಲ್ಲವರಪ್ಪ, ನಮ್ಮ ದೇವಿ. ಮುಂದೆ ಊರು ಬಿಟ್ಟು ಸ್ವಲ್ಪ ಮುಂದೆ ಗೋಡನ್ಗಳವೆ ರೈಟ್ ಸೈಡಾಗೆ. ಲಾಸ್ಟ್ ಟೈಮ್ ಒಂದು ಸಲ ಬಂದು ಅಲ್ಲೇ ಲೋಡ್ ಮಾಡಿದ್ದೆ, ಹಂಗಾಗಿ ಅಲ್ಲೇ ಇರ್ಬೋದು ಅಂದ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬರ್ರಿ, ಇಲ್ಲೆಲ್ಲ ಅದರ ಬ್ಯಾಂಕ್ ಹುಡುಕ್ಬೇಕು. ಕರ್ನಾಟಕ ಬ್ಯಾಂಕ್ ಇದ್ದರೆ ಫಸ್ಟು ಆ ಓನರ್ಗೆ ದುಡ್ಡು ಹಾಕ್ಬೇಕು ಅಕೌಂಟಿಗೆ. ಓನರ್ಗೆ ಇದು ನೋಡಿ ಹಿರೇಕೆರೂರು ಬಸ್ ಸ್ಟ್ಯಾಂಡ್. ಎಲ್ಲೂ ಕರ್ನಾಟಕ ಬ್ಯಾಂಕೇ ಇಲ್ಲ ಅನ್ಸುತ್ತಪ್ಪ. ಇದು ಹಿರೇಕೆರೂರು ಸ್ಟೇಷನ್ನು. ಸ್ಟೇಷನ್ ಮುಂದೆ ನಿಲ್ಸಕ್ಕೆ ಹೋಗ್ತಿದ್ದೆ ಗಾಡಿನ. ಇಲ್ಲಿ ಸ್ವಲ್ಪ ಜಾಗ ಐತೆ, ಇಲ್ಲಿ ಹಾಕೊಂಬಿಡೋಣ. ಇಲ್ಲಿ ಹಾಕ್ಕೊಂಡು ಮುಂದಿದ್ದು ನೋಡೋಣ. ಇದು ಬಸ್ ಸ್ಟ್ಯಾಂಡ್ ಏನಾ? ಸ್ನೇಹಿತರೆ, ನಮ್ಮ ಅಂಬಾರಿ ಲೋಡ್ ಮಾಡ್ತಾಯಿದ್ದಾರೆ ನೋಡಿ. ರೈಟು ಮಳೆ ಬೇರೆ ಬಂದು ಹೋಯ್ತು, ಅದಕ್ಕೆ ಅಷ್ಟು ತಾರಪಲ್ ಹಾಕಿದ್ದೀವಿ ನೋಡಿ. ಸ್ಟ್ರೈಟ್ ಆದಾಗ ಒಳಗಡೆ ಹಗ್ಗ ಹಾಕಬೇಕು. ಭಾರಿ ಸಮಸ್ಯೆ ಆಗುತ್ತೆ. ಹಗ್ಗ ಹಾಕಲಿಲ್ಲ ಅಂದರೆ ನಿಟ್ಟು ಜರುಗಿಬಿಡ್ತವೆ.
ನೋಡಿದ್ರೆ ಕ್ಯಾಬಿನ್ ಮೇಲೆ 2 ಚೀಲ ಐತೆ, ಅರ್ಧ ಲೋಡ್ ಆಗೈತೆ, ಇನ್ನು ಅರ್ಧ ಆಗಬೇಕು. ಇದೇ ಗೋಡನ್. ನೋಡಿದ್ರೆ ಏನಪ್ಪ ಇದು ಬ್ಲರ್ ಕಾಣುತ್ತೆ, ಇವಾಗ ಚೆನ್ನಾಗಿ ಕಾಣುತ್ತೆ. ಈಗ ತೊಳಿತಿರೋರು ಮಕಾನೇ ಕಾಣ್ತಿಲ್ಲ, ಹೋಗಿ ಝೂಮ್ ಮಾಡಿದ್ರು. ನಾ ಆ ಗಾಡಿ ಬೇರೆ ಲೋಡ್ ಮಾಡಬೇಕು ನಮ್ದಾದ್ಮೇಲೆ. ಫಸ್ಟ್ ನಮ್ಮ ಗಾಡಿ ಬರ್ತಿದ್ದು, ಹಂಗಾಗಿ ಫಸ್ಟ್ ನಮ್ಮ ಗಾಡಿ ಲೋಡ್ ಮಾಡ್ತಿದ್ದಾರೆ. ಬನ್ನಿ ಲೋಡ್ ಗೀಡ್ ಮಾಡಿಸ್ಕೊಳ್ಳೋಣ. ಅದೇ ಮೇಯ್ನ್ ರೋಡು, ಇಲ್ಲೇ ಲೋಡ್ ಆಗ್ತಿರೋದು ನೋಡಿ. ಮಳೆ ಮತ್ತೆ ಹನಿತೈತೆ, ಬಂದಂಗೆ ತಾರ್ಪಾಲ್ ಹಾಕೋತಾ ಇರಬೇಕು, ಇಲ್ಲಾಂದರೆ ಸಮಸ್ಯೆ ಆಗ್ಬಿಡ್ತದೆ. ಇನ್ನೂ ಎಷ್ಟು 1 2 3 4 5 6 ಆಯಿತು, 7ನೇದು ಆಗ್ತಾ ಇರೋದು. ಇನ್ನೂ 3 ಹಾಕ್ಬೇಕು, ಟೋಟಲ್ 10 ನಿಟ್ಟು. ಬನ್ನಿ ಫಸ್ಟ್ ಗಾಡಿ ಲೋಡ್ ಆಗಲಿ, ಆಮೇಲೆ ನೋಡೋಣ. ಸ್ನೇಹಿತರೆ, ನಮ್ಮ ಅಂಬಾರಿ ಲೋಡ್ ಆಯಿತು ನೋಡಿ. ಯಾವಾಗಲೂ ಒಳಗಡೆ ಹಗ್ಗ ಹಾಕ್ಸ್ಬೇಕು. ಹಾಂ ಬೇಡ ಈಗ ಏನು ಬೇಡ, ಮಾಮೂಲಿ ಹಾಕೀಗಲ್ಲ. ಹಾಂ ಸ್ನೇಹಿತರೆ, ಫೈನಲ್ಲಾಗಿ ಅಂಬಾರಿ ಲೋಡಾಗಿ ಹಗ್ಗ ತರ್ಪಲೆಲ್ಲ ಹಾಕಿ ಸೈಡ್ಗೆ ಹಾಕಿದ್ದೀವಿ ಗಾಡಿನ. ಆ ಗಾಡಿ ಲೋಡ್ ಮಾಡ್ತಿದ್ದಾರೆ ನೋಡಿ, ಆ ಗಾಡಿ ಲೋಡ್ ಮಾಡ್ತಿದ್ದಾರೆ. ಲೋಡ್ ಆಯಿತು. ಹೈಟ್ ನೋಡ್ಬೋದು, ಇಷ್ಟೊಂದು ಹೈಟ್ ಐತೆ ನೋಡಿದ್ರ, ಯಾರಿಲ್ವಾ ನೋಡಿ ಸೈಡಿಂದ. ಆಮೇಲೆ ಸುಮಾರು ಜನ 1-2-3 ಪ್ರಶ್ನೆ ಹಾಕಿದ್ರು ಹೈಟ್ ಬಗ್ಗೆ, ಎಷ್ಟು ಹೈಟ್ ಇರಬೇಕು ಮಿನಿಮಮ್ಮು ರೂಲ್ಸ್ ಪ್ರಕಾರ ಅಂತ ಹೇಳಿದರು. ಯಾವುದೇ ಗಾಡಿ ಆಗಲಿ ನೆಲದಿಂದ ಹೈಟು 12 ಅಡಿ ಹೈಟ್ ಇರಬೇಕು. ಟೋಟಲು 12 ಅಡಿ ಹೈಟ್ ಇರಬೇಕು ಕೆಳಗಡೆ ನೆಲದಿಂದ. ಗಾಡಿಯಿಂದಲ್ಲ, ಕೆಳಗಡೆ ನೆಲ ರೋಡಿದೆಲ್ಲ, ರೋಡಿಂದ ಅದ್ರ ಮೇಲೆ 12 ಅಡಿ ಹೈಟ್ ಇರಬೇಕು. ಅದಕ್ಕಿಂತ ಮೇಲೆ ಬಂದರೆ ಕೇಸ್ ಹಾಕ್ತಾರೆ, ಆ ಲೆವೆಲ್ಗೆ ಇರಲೇಬೇಕು. ಕೆಲವೊಬ್ರು ಏನು ಮಾಡ್ತಾರೆ, ಅವ್ರಿಗೆ ಗೊತ್ತಾಗಲ್ಲ, ಇದು ನೋಡಿದ್ರೆ ಈ ಸಿಕ್ಕಾಬಿಟ್ಟು ಹೈಟ್ ಕಾಣುತ್ತೆ, ಹೈಟ್ ಐತೆ ಅಂತ ಕೇಸ್ ಹಾಕ್ಬಿಡ್ತಾರೆ. 12 ಅಡಿ. ಕೆಲವು RTOಗಳಾದ್ರೆ ಅಳತೆ ಮಾಡ್ತಾರೆ, ಪೊಲೀಸವ್ರು ಯಾರು ಅಳತೆ ಮಾಡಲ್ಲ, ಹಂಗೆ ಕೇಸ್ ಹಾಕ್ಬಿಡ್ತಾರೆ. ಇವಾಗ ನಮ್ದು ಎಷ್ಟು ಅಡಿ ಹೈಟ್ ಐತೆ ಅಂದ್ರಪ್ಪ, 13+ ಇದೆ, 13 ಐತೆ ಅಂದ್ಕೊಂಡಿದ್ದೀನಿ ನಾನು. ತೋರಿಸ್ತೀನಿ ಬರ್ರಿ ನೋಡಿ. ಹಗ್ಗ ಐತಲ್ಲ, ಈ ಹಗ್ಗ ಇಲ್ಲಿಗೆ 12 ಅಡಿ ಬರ್ಬೋದು. ಅದಕ್ಕಿಂತ ಮೇಲಿರೋದು ಎಕ್ಸ್ಟ್ರಾ ಒಂದು ಅರ್ಧ ಅಡಿ, 1 ಅಡಿ ಹೈಟ್ ಜಾಸ್ತಿ ಬರುತ್ತೆ ನಮ್ಮದು. ಬರ್ರಿ ಎಲ್ಲ ಲೋಡಾಗಿ ಹಗ್ಗ ತರಪಲ್ಲ ಹಾಕಿ ನಿಲ್ಸಿದ್ವಿ. ಆ ಗಾಡಿ ಲೋಡಾಗೋವರೆಗೂ 2 ಗಾಡಿ ಜೊತೆಲೇ ಹೋಗ್ಬೇಕಂತೆ ಪೇಮೆಂಟಿಗೆ. ಒಂದೇ ಒಟ್ಟಿಗೆ ಬಿಲ್ ಕೊಡ್ತಾರಂತೆ. ಆಯಿತಾ, ಹೈಟ್ ಬಗ್ಗೆ ಹೇಳಿದ್ದೀನಿ. ಸ್ನೇಹಿತರೆ ನೋಡಿ, ಈ ಗಾಡಿ 2:15 ಬಿಡಿಸ್ಕೊಂಡಿದ್ದು ಗಾಡಿ ಇನ್ನೂವರೆಗೂ ಲೋಡ್ ಆಗಿಲ್ಲ. 6 ಗಂಟೆ ಆಯಿತು, ಟೈಮ್ 6:10 ಆಯಿತು. ಈ ಗಾಡಿಯಿಂದ ನಮ್ಮ ಗಾಡಿನೂ ಟೈಮ್ ತುಂಬ ವೇಸ್ಟ್ ಆಯಿತು. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಚಿತ್ರದುರ್ಗ ಹೋಗ್ಬೋದಿತ್ತು. ಭಾಳನೇ ಲೇಟ್ ಮಾಡಿಬಿಟ್ರು. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬಂದು ನೋಡಿಲ್ಲ ಅವರೇ. ಹಂಗೆ ಮಾಡು. ಈ ಊರಲ್ಲಿ ನಮಗೆ ಒಬ್ರು ಸಬ್ಸ್ಕ್ರೈಬರ್ ಅವರೇ. ಯಾವ ಊರಲ್ಲಿ ಹೋದ್ರೂ ಒಬ್ಬೊಬ್ರು ಸಿಗ್ತಿರ್ತಾರೆ, ಹಂಗೆ ಈ ಊರಲ್ಲಿ ಒಬ್ಬರು. ನಿಮ್ಮ ಹೆಸರು? ಬುದೇಶ್ ಅಂತನಾ? ಸರಿ ಅಣ್ಣ, ಹಿಂಗೆ ಸಪೋರ್ಟ್ ಮಾಡ್ತಾ ಇಲ್ಲ.
ಸ್ನೇಹಿತರೆ 2 ಗಂಟೆ ಲೋಡಾಗಿರೋ ಗಾಡಿಗೆ 8 ಕಾಲು ಇವಾಗ ಬಿಲ್ ಕೊಟ್ಟಿದ್ದಾರೆ. ಇನ್ನೂ ಬಿಲ್ ಕೊಟ್ಟಿಲ್ಲ, ಇವಾಗ ಹೊರಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಡೀಸೆಲ್ ಹಾಕ್ಸ್ತಾಯಿದ್ವಿ. ಇಲ್ಲಿ ಹಿರೇಕೆರೂರಲ್ಲೇ ಬಂಕಲ್ಲೇ ಡೀಸೆಲ್ ಹಾಕ್ಸ್ತಾ, ಅಂದರೆ ಪಾಲ್ಟಿ ಬಂದ್ಬಿಟ್ಟು ರಾಣೆಬೆನ್ನೂರನಂತೆ ಇಲ್ಲೇ ತಗೊಂಡಿರೋದು ರೈತರು ಇವರು ಅವ್ನು ದುಡ್ಡು ಹಾಕೋರ್ಗು ಇವ್ರು ಗಾಡಿ ಬಿಡಲ್ಲ ಅಂತ ಹಿಡ್ಕೊಂಡು ಕೂತಿದ್ರು. ಇವಾಗ ಅವ್ನು ದುಡ್ಡು ಹಾಕ್ದ ಜೋಳದ್ದು ದುಡ್ಡು ಹಾಕಿದ್ಮೇಲೆ ಗಾಡಿ ಬಿಟ್ಟವ್ರೆ. ಇನ್ನೂ ಬಿಲ್ಲು ವಾಟ್ಸಪ್ ಮಾಡ್ತಾರಂತೆ, ಪ್ರಿಂಟ್ ತಗೊಂಡು ಹೋಗ್ಬೇಕು. ಎಂಥ ಸವಾಸ ಅಂದರೆ ಇಷ್ಟೊತ್ತಿಗೆ ಹೆಚ್ಚು ಕಮ್ಮಿ ನಾನು ಸಿರಾ ಹತ್ರ ಹೋಗ್ಬಿಡ್ತಿದ್ದೆ. ಏನು ಮಾಡೋಕ್ಕಾಗಲ್ಲ, ಟೈಮ್ಗಳು ಖರಾಬು. ಸ್ನೇಹಿತರೆ, ಅಲ್ಲಿಂದ ಲೋಡ್ ಮಾಡ್ಕೊಂಡು ಬಿಲ್ಲೆಲ್ಲ ಇಸ್ಕೊಂಡು ಡೀಸೆಲ್ ಹಾಕ್ಸ್ಕೊಂಡು ಬಂದೆ. ಹರಿಹರ ಟೋಲಿಗೆ ಬಂದೆ. ಟಯರು ಡಮಾರು ನಮ್ಮ ಟಯರು ಹೆಂಗೆ ಹೊಡೆದೋಗೈತೆ. ರಿವರ್ ಟಯರು ಅಲ್ಲಿ ಬಂದು ಯೂ ಟರ್ನ್ ಮಾಡಿದೆ ಅಷ್ಟೇ. ಅಲ್ಲಿ ಬಂದು ಹಿಂಗೆ ಯೂ ಟರ್ನ್ ಮಾಡಿದೆ, ಆ ಟರ್ನಿಂಗಲ್ಲಿ ಹೊಡೆದೋಗ್ಬಿಡ್ತು. ತಗೊಬಂದು ಎಲ್ಲ ಬಿಚ್ಚಿ ಹಾಕಿ ನೋಡಿ. ಇದು ಸ್ಟೆಪ್ನಿ, ಇದು ನಮ್ಮದು ರನ್ನಿಂಗ್ ಟಯರು ಹಾಕಿದ್ದೀನಿ. ಎಲ್ಲ ಆಯಿತು. ಹಗ್ಗಾಲ ಯಾವ ಲೂಸ್ ಆಗಿಲ್ಲ. ಸದ್ಯಕ್ಕೆ ಇದೊಂದು ಫಿಟ್ ಮಾಡ್ಕೊಂಡ್ರೆ ಕೆಲಸ ಮುಗೀತು. ಫಿಟ್ ಮಾಡ್ಕೊಂಡು ಹೊಡ್ತಾ ಇರಬೇಕು. ಟೈಮು ಹೆಚ್ಚು ಕಮ್ಮಿ 11 ಗಂಟೆ. ಇವಾಗ 2 ಅವರ್ ಟೈಮ್ ಎಷ್ಟಾಯಿತು. 9 ಗಂಟೆಗೋ 9:15 ಇಲ್ಲಿ ಬಂದಿದ್ದು ಟೈರ್ ಹೊಡೆದಾಗ. ಹಗ್ಗ ಯಾವ ಲೂಸ್ ಆಗಿಲ್ಲ. ಟೈರ್ ಹೊಡೆದಾಗ ಬನ್ನಿ ಸಾರಿ ಟೈರೆಲ್ಲ ಫಿಟ್ ಮಾಡ್ಕೊಂಡು ಹೊರಡೋಣ ಆದಷ್ಟು ಬೇಗ. ಮುಂದೆ ಎಲ್ಲರೂ ಹೋಗಿ ಟೀ ಕುಡಿಬೇಕು. ಮೈಂಡು ಇದಾಗ್ಬಿಡೈತೆ. ಇದು ವೀಲ್ ಬೋಲ್ಟ್ಗಳು ಬೇರೆ ಬರಲಿಲ್ಲ, ಲೂಸ್ ಆಗಲಿಲ್ಲ, ಫುಲ್ ಟೈಟ್ ಆಗಿಬಿಟ್ಟಿತ್ತು. ಬಿಚ್ಚಿ ಸಾಕಾಗ್ಬಿಡ್ತು. ಜಾಕು ಅಷ್ಟೇ ಎಡವಟ್ ಮಾಡಿಬಿಡ್ತು. ಅದು ಯಾಕೆ ಹಿಂಗೆ ಕಷ್ಟ ಕೊಡುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ಇದನ್ನು ಫಿಟ್ ಮಾಡ್ಕೊಂಡು ನೋಡೋಣ. ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ದಾಬಸ್ಪೇಟೆ. ಟೈಮು ಕರೆಕ್ಟಾಗಿ 6 ಗಂಟೆಗೆ ಇನ್ನೂ 5 ನಿಮಿಷ ಕಮ್ಮಿ ಐತೆ. ಅಲ್ಲಿಂದ ನಾನು ಸ್ಟಾಪ್ ಹೊಡ್ಕೊಂಬತ್ತಾ ಇದ್ದೀನಿ. ಮಳೆ ಸಿಕ್ಕಾಪಟ್ಟೆ ಮಳೆ. ನಿನ್ನೆ ರಾತ್ರಿ ಅಂದರೆ ವಿಚಾರಿಸಿದ ಪ್ರಕಾರ ಎಲ್ಲ ಕಡೆ ಮಳೆ ಬಿದ್ದೈತೆ. ಅಷ್ಟು ಮಳೆ ಹೊಡಿತು ಅಂದರೆ ಚಿತ್ರದುರ್ಗ ಡಿಸ್ಟಿಕಲ್ಲಿ ನನಗೆ ಭರಮಸಾಗರದಿಂದ ಸ್ಟಾರ್ಟ್ ಆಗಿದ್ದು ಹಿರಿಯೂರು ಬಿಟ್ಟು ಮುಂದೆ ಒಂದು 10 ಕಿಲೋಮೀಟ್ರ್ವರೆಗೂ ಮಳೆ, ಸಿಕ್ಕಾಪಟ್ಟೆ ಮಳೆ. ಹಂಗೂ ಹಿಂಗೂ ಮಳೆ ಎಲ್ಲ ಪಾಸ್ ಮಾಡ್ಕೊಂಡು ಆರಾಮಾಗಿ ಬಂದಿದ್ದೀನಿ. ಈಗ ದಾಬಸ್ಪೇಟೆಯಲ್ಲಿ ಹೋಗ್ತಾ ಇದ್ದೀನಿ. ನಾವು ಬೆಂಗಳೂರಿಗೆ ಹೋಗೋ ರೋಡು ಇದು, ಲೆಫ್ಟು ದೊಡ್ಡಬಳ್ಳಾಪುರ ಹೋಗೋದು. ಇನ್ನೊಂದು ಮಳೆ ಬಂದು ಏನಾಗ್ಬಿಡೈತಂದರೆ ನೋಡಿ, ರೋಡೆಲ್ಲ ನೋಡಿದ್ರಾ ಎಲ್ಲ ಕಡೆ ಹಂಗೆ ಆಗ್ಬಿಡೈತೆ. ಹೈವೇಲ್ಲೂ ಹಿಂಗೆ ಆಗ್ಬಿಡೈತೆ. ಮಳೆ ಬಂದು ರೋಡೆಲ್ಲ ಅಯ್ಯೋ, ಮಳೆ ನೀರಿಗೂ ಅದಕ್ಕೂ ರೋಡ್ ಬೇರೆ ಕಾಣ್ತಾ ಇಲ್ಲ. ಗುಂಡಿ ಬಿದ್ದು ಎಷ್ಟೋ 2-3 ಗುಂಡಿ ಹಂಗೆ ಸ್ಪೀಡಲ್ಲೇ ಬಿಟ್ಬಿಟ್ಟೆ. ನೋಡಿ, ಇಲ್ಲಿ ಮುಂದೆ ಲೆಫ್ಟ್ಗೆ ಹೋಗ್ಬೇಕು. ಲೆಫ್ಟ್ ಟರ್ನ್ ಆದರೆ ಒಂದೇ ರೋಡ್, ಹೈವೇ, ಎಕ್ಸ್ಪ್ರೆಸ್ ಹೈವೇ ಗೊತ್ತಲ್ಲ. ಆ ಕಡೆಯಿಂದ ಬರ್ಬೇಕಾದ್ರೆ ತೋರಿಸಿದ್ನಲ್ಲ, ಅದೇ ಹೈವೇನೇ. ಇವಾಗ ದೊಡ್ಡಬಳ್ಳಾಪುರ ಊರೊಳಗೆ ಹೋಗ್ಬೇಕು. ನಾನು ಸಿಟಿ ಒಳಗೆ ಬೈಪಾಸಲ್ಲಿ ಹೋಗಂಗಿಲ್ಲ. ಸಿಟಿ ಒಳಗೆ ಹೋಗಿ ಸಿಟಿ ಒಳಗಿಂದ ಗೌರಿಬಿದನೂರು ರೋಡಾಗಿ ಖಾಲಿ ಆಗೋದು. ಓಮ್ಸಿ ದಿಲ್ಲಿ ಓಮ್ಸು 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 ಓಮ್ಸ್. ಈ ಕಡೆ ಹೋದರೆ ಮಧುಗಿರಿ ಹೋಗೋ ರೋಡು, ನಾವು ಆ ಕಡೆ ಹೋಗ್ಬೇಕು. ಓಮ್ಸ್ ನಿಧಾನಕ್ಕೆ ಬಿಡ್ಬೇಕು. ಬಸ್ನವ್ರು ಬರೋದು ನೋಡಿ. ಅಂದಿರ ಇಲ್ಲಿಂದ ಹೈವೇ ಬೋರ್ಡ್ ಹಾಕಿದೆ ನೋಡಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ತಿರುಪತಿ ಏರ್ಪೋರ್ಟ್ 66 ಕಿಲೋಮೀಟ್ರು. ಇಲ್ಲಿ ಸೈಬರ್ ಇರಂಗೈತೆ. ಸೈಬರ್ ಐತೆ. ಬಿಲ್ಲು ಪ್ರಿಂಟ್ ತಗೋಬೇಕು, ಇಲ್ಲಾಂದರೆ ಎಡವಟ್ಟಾಗತ್ತೆ. ಬನ್ನಿ, ಫಸ್ಟ್ ಅಲ್ಲೊಂದು ಸೈಬರ್ ಐತೆ, ಓಪನ್ ಆಗೈತೆ ಜೆರಾಕ್ಸ್ ಅಂಗಡಿ. ಬಿಲ್ಲು ಪ್ರಿಂಟ್ ತಗೊಂಡು ಹೋಗೋಣ. ಬಿಲ್ಲು ಪ್ರಿಂಟ್ ಎಲ್ಲ ತಗೊಂಡೆ. ಇಲ್ಲಿ ಐತೆ ನೋಡಿ ಬಿಲ್ಲು.
ಅದು ಇನ್ನೊಂದು ಗಾಡಿದು ನನಗೆ ವಾಟ್ಸಪ್ ಮಾಡಿದ್ರು, ಪ್ರಿಂಟೆಲ್ಲ ತಗೊಂಡು ಹೋಗ್ತಾಯಿದ್ದೀನಿ. ಬೆಳಗ್ಗೆ ಸೂರ್ಯ ಹುಟ್ತಾ ಇರೋದು ನೋಡಿದ್ರ ಹೆಂಗೈತೆ ವ್ಯೂ. ಟೈಮು 6:10 ನೋಡಿ, ಒಳ್ಳೆ ವ್ಯೂ. ಸೂರ್ಯ ಹುಟ್ತಾ ಇರೋದಂತೂ ಎಷ್ಟು ಚೆನ್ನಾಗಿ ಕಾಣ್ತೈತೆ, ಡ್ರಾಯಿಂಗ್ ಬಿಡಿಸ್ದಂಗೆ. ಇವೆಲ್ಲ ನೋಡಿ ಕಾರ್ ಕಂಪ್ನಿದಿದು, ನಮ್ಮ ದಾವಸ್ಪೇಟೆಯಲ್ಲಿ ಇವೆಲ್ಲ ಕಾರ್ ತುಂಬಕ್ಕೆ ಎಷ್ಟು ಗಾಡಿ ನಿಂತಿದೆ ನೋಡಿ. ಹೊಸ ಕಾರ್ ಮ್ಯಾನುಫ್ಯಾಕ್ಚರ್ ಆಗಿ ಕಾರ್ ತುಂಬ್ಕೊಂಡು ಹೋಗಕ್ಕಂತಾನೆ ಇರೋ ಗಾಡಿಗಳು ಇವೆಲ್ಲ. ನೋಡಿ ಇವಾಗ ವ್ಯೂ ಎಷ್ಟು ಸಾಕಾದಾಗ ಕಾಣ್ತೈತೆ. ಇದು ನನಗೆ ಒಂದು ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳೋಣ, ಇದಕ್ಕೆ ಹಾಕಕ್ಕೆ ಬರ್ತೈತೆ ಯೂಟ್ಯೂಬ್ ತಮ್ಮೇಲಿಗೆ. ಅದು ಇನ್ನೂ 30 ಕಿಲೋಮೀಟ್ರು ಐತೆ ಅನ್ಲೋಡಿಂಗ್ ಪಾಯಿಂಟು. ಹೋಗೋಣ, ಒಂದು 7 ಗಂಟೆ ಅಷ್ಟೊತ್ತಿಗೆ ಹೋಗ್ತೀವಿ. ಅಲ್ಲಿ ಮುಂದೆ ಇನ್ನೊಂದು ಕಡೆ ಒಂದು ಸ್ಟಾಪ್ ಕೊಡಬೇಕು, ಅಲ್ಲೊಂದು ಟೀ ಕುಡ್ಕೊಂಡು ಆರಾಮಾಗಿ ಹೋಗ್ಬಿಡೋಣ. ಹೆಂಗೋ ಬಿಲ್ ಪ್ರಿಂಟ್ ತೆಗೆದ್ಬಿಟ್ಟು ಅದು ಒಂದೇ ಖುಷಿ ಆಯಿತು. ಇಲ್ಲ ಅಂದರೆ ಮತ್ತೆ ಮೊಬೈಲ್ ಅಂಗಡಿಗಳು ತೆಗಿಯೋವರೆಗೂ ರೋಡ್ ಸೈಡೇ ನಿಲ್ಸ್ಕೊಂಡು ಪ್ರಿಂಟ್ ತಗೊಂಡು ಆಮೇಲೆ ಒಳಗೆ ಹೋಗ್ಬೇಕಾಯ್ತು. ಇಲ್ಲಾಂದ್ರೆ ಮತ್ತೆ ನಡ್ಕೊಂಬರ್ಬೇಕಾಗ್ತಿತ್ತು. ಹೆಂಗೋ ಬೆಳಗ್ಗೆನೇ ಪ್ರಿಂಟ್ ಸಿಕ್ತಲ್ಲ, ಅದೇ ಒಂದು ಖುಷಿ. ಬೆಳಗ್ಗೆನೇ ಒಂದು ಪ್ರಿಂಟ್ ತೆಗೆದಿದ್ದು ಒಂದೇ ಖುಷಿ. ಆಮೇಲೆ ನಿನ್ನೆ ನಮ್ಮ ಗಾಡಿ ಟೈರ್ ಹೊಡೆದೋಗಿತ್ತಲ್ಲ, ಆ ಟೈಮಲ್ಲಿ ಒಂದು ವಿಡಿಯೋ ಮಾಡಬೇಕಂತ ಯೋಚನೆ ಮಾಡ್ಕೊ ಬಂದೆ. ಅಲ್ಲಿ ಬಂದ್ಬಿಟ್ಟು ಟೈರ್ ಹೊಡೆದಾಗ ಏನಾಗ್ಬಿಟ್ಟು ಮರ್ತುಬಿಟ್ಟೆ ಅದನ್ನು. ಏನಪ್ಪ ಅಂದರೆ ನೋಡಿ, ಕಾಣ್ತೈತಾ, ನಮ್ಮ ಗಾಡಿ 4 ಲಕ್ಷ ಕಿಲೋಮೀಟ್ರು ಸಕ್ಸಸ್ ಆಗಿ ಓಡಿರೋದು. 4,202,202 ಕಿಲೋಮೀಟ್ರ್. ನಿನ್ನೆಗೆ 4 ಲಕ್ಷ ಕಿಲೋಮೀಟ್ರ್ ರನ್ ಆಯಿತು ನಮ್ಮ ಗಾಡಿ. ಅದೊಂದು ಖುಷಿ ಆಯಿತು. ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ, ಆ ಟೈರ್ ಹೊಡೆದೋಗಿದ್ದೆ ಟೆನ್ಷನಾಗಿ ಅದನ್ನು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಮರ್ತುಬಿಟ್ಟೆ. ಈಗ 4,200,000 ಕಿಲೋಮೀಟ್ರಿಗೆ ವಿಡಿಯೋ ಮಾಡಿದ್ದೀನಿ. ನೋಡ್ರಿ ರೋಡ್ ನೋಡಿ ಹೆಂಗೈತೆ, ಆರಾಮಾಗಿ ಹೋಗೋಣ. ಅಲ್ಲೋಗಿ ಟೀ ಕುಡ್ಕೊಂಡು ನನ್ನ ಗೆಳೆಯನ ಗೆಳೆಯನ ನೋಡಿ ತುಂಬ ದಿವಸ ಆಗಿತ್ತು. ತುಂಬ ಅಂದರೆ ಒಂದು 3-4 ತಿಂಗಳಾಗಿತ್ತು. ಒಂದು ಹೋಟ್ಲು ಓಪನ್ ಮಾಡಿದ್ಮೇಲಂತೂ ನೋಡೋದು ಭಾಳ ಕಷ್ಟ ಪಡೈತೆ. ಈ ಕಡೆ ಬಂದಾಗ ಹೋದಾಗ ನೋಡ್ಕೋಬೇಕಷ್ಟೇ. ಇವತ್ತು ನೋಡಿ ಮಾತಾಡ್ಸ್ಕೊಂಡು ಟೀ ಕುಡ್ಕೊಂಡು ಹೋಗೋಣ. ಸ್ನೇಹಿತರೆ, ನಮ್ಮ ಅಂಬಾರಿ ತಾರ್ಪಲ್ ಬಿಚ್ಚಿ ನಿಲ್ಲಿಸಿದ್ದೀವಿ. ಟೈಮ್ 1 ಗಂಟೆ ಆಯ್ತು, ಇನ್ನೂ ಗಾಡಿ ಖಾಲಿ ಮಾಡಿಲ್ಲ. 2ನೇ ಗಾಡಿ ಇದು, 3 ಅದು 4, ಅದು ನಮ್ಮ ಜೊತೆ ಲೋಡಾಗಿರೋ ಗಾಡಿ, 4ನೇ ಗಾಡಿ. ಅದು 1ನೇ ಗಾಡಿ ಖಾಲಿಯಾಗಿ ಹೋಯ್ತು. ಈಗ ಊಟ ಮಾಡ್ಕೊಬಂದು ನೆಕ್ಸ್ಟ್ ನಮ್ಮ ಗಾಡಿ ಮಾಡ್ತಾರಂತೆ. ನೋಡಿ ತಾರ್ಪಲೆಲ್ಲ ಬಿಚ್ಚಿ ನಿಲ್ಲಿಸಿದ್ವಿ ಬಿಸಿಲಿಗೆ. నేను ನೆಕ್ಸ್ಟ್ ನಮ್ಮ ಗಾಡಿ ಬಿಡಬೇಕು. ಆ ಗಾಡಿ ಅದು ಲೋಡ್ ಆಗಬೇಕು ಮತ್ತು ಅದು ಲೋಡ್ ಆಗಬೇಕು, 2 ಲೋಡ್ ಆದರೆ ನಮ್ಮ ಗಾಡಿ ಬಿಡ್ತಾರಂತೆ. ಇದು ನೋಡಿ ಒಂದು ಸ್ವಲ್ಪ ಸೈಡ್ ಬಂದುಬಿಟ್ಟಿದೆ, ಅಷ್ಟೇ. ಈ ಕಡೆಲ್ಲ ಏನಾಗಿಲ್ಲ. ಇದು ನೋಡಿ ತಾರ್ಪಲ್ ಏನಕ್ಕೆ ಹಾಕಿದ್ದೀವಿ ಅಂದರೆ, ಇಲ್ಲಿ ಹೊಡೆದೋಗೈತಲ್ಲ, ಅಲ್ಲಿಂದ ಜೋಳ ಕೆಳಗಡೆ ಚೆಲ್ಲಬಾರ್ದು ಅಂತ. ನೋಡಿ ಇದೆಲ್ಲ ಶಾಂಪಲ್ ಚೆಕ್ ಮಾಡಿರೋದು. ಶಾಂಪಲ್ ಚೆಕ್ ಮಾಡ್ತಾರೆ ಜೋಳ ಎಲ್ಲ ಚೆಕ್ ಮಾಡಿ ಓಕೆ ಆದರೆ ಮಾತ್ರ ಖಾಲಿ ಮಾಡೋದು, ಇಲ್ಲ ಅಂದರೆ ರಿಜೆಕ್ಟ್. ಮೆಕ್ಕೆಜೋಳ ಎಲ್ಲ ನೋಡಿ ಹೋಲ್ಗಳು ಹಾಕಿದ್ದಾರೆ ಶಾಂಪಲ್ ಚೆಕ್ ಮಾಡೋಕ್ಕೆ. ನೋಡಿದ ಚೀಲನೂ ಹೋಲ್ ಹಾಕಿ ಎಳೆದಿರ್ತಾರೆ ಚೀಲ. ಹಗ್ಗಾಲ ಲೂಸ್ ಮಾಡಿದ್ದೀನಿ, ಇನ್ನು ಎಳ್ಕ ಸುತ್ಕೋಬೇಕು. ಈಗ ಟಯರ್ಗಳು ನೋಡಿ ಹೆಂಗಾಗಿವೆ. ನಮ್ಮ ಟಯರ್ದೇ ದೊಡ್ಡ ಸಮಸ್ಯೆ ಅಪ್ಪ ನಮಗೆ. ಏನು ಮಾಡೋದ ಒಂದು ಗೊತ್ತಾಗಲ್ಲ. ಹಗ್ಗ ಎಳ್ಕೊಂಬಿಟ್ರೆ ಸಾಕು. ಡಿಸ್ಕ್ ಇದು ಯಾವುದೋ ಒಂದು ಲೈಟಾಗಿ ಕ್ರ್ಯಾಕ್ ಬಿಟ್ಟೈತಲ್ಲಪ್ಪ ಇದು. ಸೊ ಅಪ್ಪ ಅದು ಕ್ಯಾಂಟ್ರ್ ಆಯಿತು. ಇವಾಗ ಅದು ಗಾಡಿ ಬಿಡ್ತಾರೆ. ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಪ್ರಶ್ನೆ ಹಾಕಿದ್ರು, ಲಾಸ್ಟು ಸುಮಾರು ವಿಡಿಯೋದಿಂದ ಪ್ರಶ್ನೆ ಹಾಕಿದರು, ಅಣ್ಣ ನಿಮ್ಮ ಗಾಡಿಗೆ ಹಗ್ಗ ತಾರ್ಪಲ್ ಎಷ್ಟು ಬೇಕಾಗುತ್ತೆ, ಸ್ವಲ್ಪ ಹಗ್ಗ ತಾರ್ಪಲ್ ಬಗ್ಗೆ ಹೇಳಿ ಅಂತ ಹೇಳಿದರೆ. ನಮ್ಮ ಗಾಡಿ ಬಂದ್ಬಿಟ್ಟು ಇಲ್ಲಿಂದ ಅಲ್ಲಿಗೆ 26 ಅಡಿ ಉದ್ದ ಇರೋದು, 7.75 ಅಡಿ ಅಂದರೆ 2 ಇಂಚ್ ಕಡಿಮೆ, 8 ಅಡಿಗೆ ಅಗಲ ಇರೋದು. ನಮ್ಮ ಗಾಡಿಗೆ ಇದಕ್ಕೆ ಒಂದು ರೆಕ್ಸಿನ್, ಬ್ಲೂ ಕಲರ್ದು ರೆಕ್ಸಿನ್ ಐತೆ ಗೊತ್ತಾ, ಅದು ಬಂದ್ಬಿಟ್ಟು 36 ಉದ್ದ, ಅಗಲ 18. ಅದು ಈ ಹೈಟಿಗೆ ಬರೋಬ್ಬರಿ ಬರುತ್ತೆ. ಈ ಹೈಟಿಗೆ
ಈ ಹೈಟ್ಗೆ ಬರೋಬ್ಬರಿ ಬರುತ್ತೆ. ಮತ್ತು ಇನ್ನೊಂದು ಬಟ್ಟೆ ತಾರ್ಪಲ್ ಐತೆ ದೊಡ್ಡದು, ನೋಡಿರ್ಬೋದು ನೀವು. ಅದು ಬಂದ್ಬಿಟ್ಟು 40-30 ಸೈಟ್, ಒಂದು ಸೈಟು 40 ಉದ್ದ, ಅಗಲ 30, ಡಬಲ್ ಬರುತ್ತೆ. ಅದು ಡಬ್ಬಲಲ್ಲಿ ಏನಾಗುತ್ತೆ, ಇಲ್ಲಿವರೆಗೂ ಬರುತ್ತೆ. ಒಂದು ಸೈಡ್ ಫುಲ್ ಬಂದು ಒಂದು ಸೈಡ್ ಇಲ್ಲಿವರೆಗೂ ಬರುತ್ತೆ. ಸ್ವಲ್ಪ ಚೀಲ ಕಾಣ್ಬೋದು, ಹ್ಯಾಂಗಲ್ ಇತ್ತಲ್ಲ ಅಲ್ಲಿವರೆಗೂ ಇಷ್ಟು ಶಾರ್ಟೇಜ್ ಆಗ್ಬೋದು. ಅದು ಹೈಟ್ ಬಂದರೆ ಎಷ್ಟೇ ಹೈಟ್ ಬಂದರೂ ಕರೆಕ್ಟಾಗಿ ಸೆಟ್ ಆಗುತ್ತೆ ಅದು ಭತ್ತಕ್ಕೆ. ಹಂಗಾಗಿ ಅದು ಒಂದು. ಮೊನ್ನೆ ರೆಕ್ಸಿನ್ ಹೊಸದು ಹಗ್ಗ. ಇನ್ನು ಹಗ್ಗ ಹೇಳ್ಬೇಕಂದ್ರೆ ಮಿನಿಮಮ್ ಇದು ಹಗ್ಗ ಬಂದ್ಬಿಟ್ಟು ಕೆ ಜಿ ಲೆಕ್ಕದಲ್ಲಿ ಸಿಗುತ್ತೆ. ಕೆ ಜಿ ಲೆಕ್ಕ ಹಗ್ಗ, ಎಲ್ಲ ಹಗ್ಗನೂ ಕೆ ಜಿ ಲೆಕ್ಕನೇ. ಕೆ ಜಿಗೆ 150ರಿಂದ ಹಿಡಿದು 220 ರೂಪಾಯಿವರೆಗೂ ಕ್ವಾಲಿಟಿ ಮೇಲೆ ಹೋಗುತ್ತೆ. ನಮ್ಮ ಗಾಡಿಗೆ ಬಂದ್ಬಿಟ್ಟು 35 ಕೆ ಜಿ ಬೇಕು ಹಗ್ಗ. ಮಿನಿಮಮ್ 35 ಕೆ ಜಿ ಇದ್ರೇ ನಮ್ಮ ಗಾಡಿಗೆ ಹಗ್ಗ ಸಾಲದು. ಆಮೇಲೆ ನಿಮಗೆ ಗಾಡಿ ಉದ್ದ ಬರುತ್ತಲ್ಲ, ಇದು 26 ಅಡಿ ಇರೋದು. ಅದೇ 14 ವೀಲ್ ಅಂದರೆ 28 ಅಡಿ ಬರುತ್ತೆ, 30 ಅಡಿ ಬರುತ್ತೆ. ಅದಕ್ಕೆಲ್ಲ ತಾರ್ಪಾಲು ಮಿನಿಮಮ್ಮು 40 ಇರಲೇಬೇಕು. ಅದಕ್ಕೂ 40 ಇಲ್ಲ 42 ಅಗಲ ಎಷ್ಟು ಬೇಕಾದ್ರೂ ತಗೊಂಡ್ರೆ ನಡೀತೈತೆ. ಅಗಲ ಎಷ್ಟು ತಗೊಂಡ್ರೆ ನಡೀತೈತೆ. 40 ಉದ್ದ, ನಮ್ಮದು ಉದ್ದ 40 ತಗೊಂಡಿರೋದು ಭಾಳ ಉದ್ದ ಆಗೋಯ್ತು. ಎಷ್ಟು ಹೈಟ್ ಹಾಕಿದ್ರೂ ಕರೆಕ್ಟಾಗಿ ಬರೋದು ಜಾಸ್ತಿ ಆಗುತ್ತೆ ನಮಗೆ. ನಮ್ಮ ಗಾಡಿ ಅಂದರೆ 14 ವೀಲು 16 ವೀಲ್ಗೆ ಕರೆಕ್ಟಾಗಿ ತಗೊಂಡಿರೋದು ತಾರ್ಪಾಲ್. ಅದು 12 ವೀಲ್ಗೆ ಸ್ವಲ್ಪ ಉದ್ದ ಜಾಸ್ತಿ ಆಯಿತು, ಪರವಾಗಿಲ್ಲ, ಅಡ್ಜಸ್ಟ್ ಆಗುತ್ತೆ, ಏನು ಸಮಸ್ಯೆ ಆಗೋಲ್ಲ. ಹಾಗಾಗಿ ಇಷ್ಟಿದೆ ತಾರ್ಪಾಲು. ಗಾಡಿಗೆ ಉದ್ದದ ಮೇಲೆ ಡಿಫ್ರೆಂಟು. ಮಿನಿಮಮ್ಮು ನಮ್ಮ ಗಾಡಿ ಎಷ್ಟು 20 ಅಡಿ ಗಾಡಿ ತಗೋತೀವಿ. ಎಕ್ಸಾಂಪಲ್ ಇವಾಗ ಕ್ಯಾಂಟ್ರು ಅಲ್ಲೈತಲ್ಲ, ಅದು ಬಂದು 17 ಅಡಿ ಗಾಡಿ. ಅದು ಒಂದು 20 ಅಡಿ ಗಾಡಿ ತಗೋತೀವಿ ಅಂತ ಹೇಳಿದ್ರೆ ಮಿನಿಮಮ್ಮು 36 ಅಡಿ ಉದ್ದ ಇರಬೇಕು, ಇಲ್ಲಾಂದರೆ 32 ಅಡಿ ಉದ್ದ ಇರಬೇಕು ತಾರ್ಪಾಲು. 32 ಅಡಿ ಉದ್ದ, 32 ಅಡಿ ಉದ್ದ. ಅಗಲ ಬಂದ್ಬಿಟ್ಟು 24 ಅಗಲ ಇರಬೇಕು. ಆವಾಗ ನಿಮಗೆ ಕ್ಯಾಂಟ್ರಿಗೆ ಸರಿ ಹೋಗುತ್ತೆ. 7.5 ಅಡಿ ಬರುತ್ತೆ ಕ್ಯಾಂಟ್ರ್ ಅಗಲ, ಇದು 8 ಅಡಿ ಬರುತ್ತೆ ಅಗಲ. ನಿಮಗೆ ಅಗಲ 24 ಇದ್ದರೆ ಸಿಂಗಲ್ ಬರುತ್ತೆ. ಇಲ್ಲ ನನಗೆ ಡಬಲ್ ಬರಬೇಕು ಅಂದರೆ 30 ತಗೊಂಡ್ರೆ ಡಬಲ್ ಬರುತ್ತೆ. ಡಿಫ್ರೆನ್ಸು ಅದ್ರ ಮೇಲೆ ನಿಮಗೆ ಉದ್ದದ ಮೇಲೆ, ಜಾಸ್ತಿ ಉದ್ದದ ಮೇಲೆ ತಗೊಳ್ಳೋದಷ್ಟೇ. ಹಗ್ಗ ಕ್ಯಾಂಟ್ರ್ಗಳಿಗೆಲ್ಲ ಮಿನಿಮಮ್ಮು 15-20 ಕೆ ಜಿ ಹಗ್ಗ ಬೇಕಾಗುತ್ತೆ. ನಮಗೆ 35 ಕೆ ಜಿ ಹಗ್ಗ ಬೇಕಾಗುತ್ತೆ. ಯಾಕಂದರೆ ಕ್ಯಾಂಟ್ರು ಹೈಟ್ ಇರ್ತೈತಲ್ಲ ಬಾಡಿ, ನೋಡಿ ಆ ಬಾಡಿ ಹೈಟ್ ಇರ್ತೈತಲ್ಲ, ಜಾಸ್ತಿ ಹಗ್ಗ ತಗೊಳ್ಳಲ್ಲ. ನಮ್ದು ಏನಿದ್ರೆ ಬಾಡಿ ಇಷ್ಟೇ ಇರುತ್ತೆ, ಇದ್ರ ಮೇಲೆ ಹೈಟ್ ಹೋಗುತ್ತಲ್ಲ ಹಗ್ಗ ಜಾಸ್ತಿ ತಗೋತೈತೆ ನಮ್ಮದು. ಒಳಗಡೆ ಹಗ್ಗ ಹೊರಗಡೆ ಹಗ್ಗ ಅಂದ್ಕೊಂಡು ಅಷ್ಟು ತಗೋತೈತೆ. ಮಿನಿಮಮ್ಮು ಅದ್ರ ಮೇಲೆ ಕೆ ಜಿ ಮೇಲೆ ಡಿಫ್ರೆನ್ಸ್. ಗೊತ್ತಾಯ್ತಾ ಬ್ರದರ್? ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂದ್ಕೊಂಡಿದ್ದೀನಿ. ಯಾವುದೇ ಗಾಡಿ ತಗೊಂಡ್ರು ಗಾಡಿ ಲೆಂತ್ ಮೇಲೆ, ಈಗ 20 ಅಡಿ ಗಾಡಿ ಲೆಂತ್ ಇದ್ದರೆ ಅದಕ್ಕಿಂತ ಒಂದು 10ರಿಂದ 12 ಅಡಿ ಉದ್ದ ಲೆಂತ್ ಇರಬೇಕು. ಇದು ನಮ್ಮದು 26 ಅಡಿ ಇರೋದ್ರಿಂದ ನಾವು 40 ಅಡಿ ತಗೊಂಡಿದ್ದೀವಿ. ಅಂದರೆ ಸ್ವಲ್ಪ ಜಾಸ್ತಿ ತಗೊಂಡಿದ್ದಾರೆ ನಮ್ಮ ಓನರು. 36 ಇದ್ದರೆ ಓಕೆ ಆಗ್ತಿತ್ತು ನಮಗೆ. 26 ಇರೋದು, 36 ಇದ್ರೆ ಓಕೆ. 40 ಇರೋದು ಅದೇ ಒಂದು 12 ಅಡಿ 14 ಅಡಿ ಉದ್ದ ಜಾಸ್ತಿ ತಗೊಂಡ್ರೆ ಬರುತ್ತೆ. ಅಗಲ ನಮ್ಮ ಚಾಯ್ಸ್. ಸಿಂಗಲ್ ಬೇಕಂದರೆ ಎಷ್ಟು ಬೇಕೋ ಅಷ್ಟು, ಇಲ್ಲ ಡಬಲ್ ಬೇಕಂದರೆ ಸ್ವಲ್ಪ ಜಾಸ್ತಿ ತಗೊಂಡ್ರೆ ನಡೀತೈತೆ. ಹಗ್ಗದ ಬಗ್ಗೆ, ತಾರ್ಪಾಲ್ ಬಗ್ಗೆ ಮಾಹಿತಿ ಸಿಕ್ತು ಅಂದ್ಕೊತೀನಿ. ನೋಡೋಣ, ಗಾಡಿ ಖಾಲಿ ಮಾಡ್ಸೋಣ. ಫಸ್ಟು ಖಾಲಿ ಮಾಡ್ಸ್ಕೊಂಡು ನೋಡೋಣ ಏನೇನು ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು ಅನ್ನೋದು ಇನ್ನೂ ಗೊತ್ತಿಲ್ಲ. ಫಸ್ಟು ಗಾಡಿ ಖಾಲಿ ಮಾಡ್ಸೋಣ.